ಹೇಳಮ್ಮ. ಜವಾರಿ ಭಾಷೆಯ ಸಿನಿಮಾ, ಸೊ ಎಲ್ಲರೂ ಮೂಲ ಭಾಷೆಯಲ್ಲಿ ಸಿನಿಮಾ ಬರಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತಾರೆ. ಇಲ್ಲಿವರೆಗೂ ಕರಾವಳಿ ಭಾಗಕ್ಕೆ ಬರ್ತಾ ಇತ್ತು, ಸೊ ಎಲ್ಲ ಭಾಗದ ಸಿನಿಮಾಗಳು ಬರಬೇಕು. ಸಿನಿಮಾ ನೋಡಿ ಫಸ್ಟ್ ರಿಯಾಕ್ಷನ್. ನಮ್ಮ ಫಸ್ಟ್ ಹೆಮ್ಮೆ ಅನ್ಸೋದು ಏನಂದರೆ ನಮಗೆ ಇಡೀ ಪಪ್ಪಿ ಟೀಮ್ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಈ ಇಡೀ ಸಿನಿಮಾನ ನಾವಿರೋ ಜಾಗ ಹಿಂದೆ ಶೂಟ್ ಮಾಡಿರೋದು, ಅಂದರೆ ಆಲ್ಮೋಸ್ಟ್ ನಮ್ಮ ಜಾಗಕ್ಕೆ ಬಂದು ಶೂಟ್ ಮಾಡೋದು. ನಮಗೆ ಗೊತ್ತಿಲ್ಲ, ಐ ಥಿಂಕ್ ಬಹುಶಃ ಒಂದು 4-5 ಮಂತ್ಸ್ ಬ್ಯಾಕ್ ಮಾಡಿದ್ರು ಶೂಟಿಂಗು. 6 ಮಂತ್ಸ್ ಆಯಿತು. ಅದು 6 ಮಂತ್ಸ್ ಅಂದ ತಕ್ಷಣ ನಾನು US ಹೋಗೋಕ್ಕೂ ಮುಂಚೆ ನನಗೂ ಹುಷಾರಿರಲಿಲ್ಲ. ಸೊ ಆ ಟೈಮ್ನಲ್ಲಿ ಶೂಟ್ ಮಾಡಿರೋಂಥ ಅದು ನಮಗೆ ತುಂಬ ಸಂತೋಷ ಆಗೋದು. ನಾವಿರೋ ಸ್ಥಳ ತನಿಸಂದ್ರ ಮಾನ್ಯತಾ ಟೆಕ್ ಪಾರ್ಕ್ ಹಿಂದೆ ಮಾಡ್ತಿರೋದು, ಅದು ಖುಷಿಯಾದ ವಿಷಯ ಫಸ್ಟು. ಆಮೇಲೆ ಎಷ್ಟು ನ್ಯಾಚುರಲ್ ಮಾಡಿದ್ರೆ, ನಾವು ಡೈಲಿ ವಾಕಿಂಗ್ ಹೋಗ್ಬೇಕಾದ್ರೆ ಈ ನಾರ್ತ್ ಕರ್ನಾಟಕ ಪೀಪಲ್ನ ಡೈಲಿ ಮೀಟ್ ಮಾಡ್ತೀವಿ. ಎಷ್ಟು ಫೋಟೋಸ್ ತಗೊಂಡಿದ್ದೀವಿ ಗೊತ್ತಿಲ್ಲ ಇದುವರೆಗೂ. ಒಂದು 4-5 ವರ್ಷದಿಂದ ನಾವು ವಾಕ್ ಮಾಡ್ತಾಯಿದ್ದೀವಿ. ಅಲ್ಲಿ ಒಂದು 10 ವರ್ಷ ಇರ್ಬೋದು. ಕೋವಿಡ್ ಬಂದರೂ ವಾಕ್ ಮಾಡ್ತಾಯಿದ್ದು. ಕೋವಿಡ್ ಬಂದು ಸ್ವಲ್ಪ ಜನ ಇದ್ದರು. ಕೋವಿಡ್ ಬರಬೇಕಾದ್ರೂ ನಾವು ಎಷ್ಟೋ ಜನಕ್ಕೆ ಸಹಾಯ ಮಾಡಿದ್ದೀವಿ. ಜನಕ್ಕೆ ಕೆಲವರು ಹೋಗದೇ ಇದ್ದಾರೆ. ಆವಾಗ ನಮ್ಮೊಂದು ಆಸರೆ ಅಂತ ಒಂದು ಗ್ರೂಪ್ ಇದೆ, ನಮ್ಮ ವಾಕಿಂಗ್ ಫ್ರೆಂಡ್ಸ್ ಎಲ್ಲ ಸೇರಿ ಅವ್ರಿಗೆ ಡೈಲಿ ಊಟ ಕೊಡೋದಾಗಲಿ, ಮಕ್ಕಳಿಗೆ ಬಿಸ್ಕೆಟ್ಟು, ಜ್ಯೂಸು, ಅದೆಲ್ಲ ನಮ್ಮ ಕೈಲಾದಷ್ಟು ಒಂದು ಸುಮಾರು ಒಂದು 2-3 ತಿಂಗಳು ನಾವು ಸೇವ್ ಮಾಡಿದ್ವಿ. ಅದನ್ನು ತುಂಬ ಹೆಮ್ಮೆ ಅನಿಸುತ್ತೆ. ನಾನು ಒಬ್ಬನೇ ಅಲ್ಲ, ನಮ್ಮ ಇಡೀ ವಾಕಿಂಗ್ ಫ್ರೆಂಡ್ಸ್ ಗ್ರೂಪು ಆಸರೆ ಅಂತ ಒಂದು ಟೀಮಿಂದ ಮಾಡಿದ್ವಿ. ಅದು ಭಾಳ ಖುಷಿಯಾದ ವಿಷಯ. ಅಲ್ಲಿ ಜಾಗದಲ್ಲಿ ಇಂಥ ಒಂದು ಒಳ್ಳೆ ಸಿನಿಮಾ ಆಗಿರೋದು ನಾವು ಭಾಳ ಖುಷಿಯಾದ ವಿಷಯ. ಆ ಭಾಷೆ ಕೇಳೋಕ್ಕೆ ಒಂದು ಸೊಗಸು. ನಾವು ಡೈಲಿ ಹೋಗ್ಬೇಕಾದ್ರೆ ಸುಮ್ಮನೆ ತಮಾಷೆ ಮಾತಾಡ್ತಾ ಇರ್ತೀವಿ. ಇವತ್ತು ನಾನು ಈ ಮಕ್ಕಳ ಜೊತೆ ಸೇರಿ ನಾವು ತಮಾಷೆ ಮಾತಾಡೋಕ್ಕೆ ಶುರು ಮಾಡಿದ್ರು. ಯಾಕ್ರಿ ಥ್ಯಾಂಕ್ಸ್? ನಾನು ಥ್ಯಾಂಕ್ಸ್ ಹೇಳ್ಬೇಕ್ರಿ. ಇಷ್ಟು ಒಳ್ಳೆ ಸಿನಿಮಾ ಮಾಡಿದ್ರೆ ಅದೇಂಗ್ರಿ ನೀವು ಇಲ್ರಿ, ನಾವು ಎಷ್ಟು ಸಿನಿಮಾ ಮಾಡಿದ್ವಿ, ಇಂಥ ಒಂದು ಒಳ್ಳೆ ಸಿನಿಮಾ ತೋರಿಸಿದ್ರಿ ನಮಗೆ, ಅದಕ್ಕೆ ಥ್ಯಾಂಕ್ಸ್ ಹೇಳ್ಬೇಕು ನಾವು. ಡೈರೆಕ್ಟ್ರು ಅಯ್ಯೋ ಡೈರೆಕ್ಟ್ರ್ ಹೇಳ್ಬೇಕು. ಡೈರೆಕ್ಟ್ರ್ ಆಯುಷ್ ಮಲ್ಲಿ ಅಂತ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಭಾಳ ಅದ್ಭುತವಾದ ಒಂದು ವೆರಿ ಸಿಂಪಲ್ ಸಬ್ಜೆಕ್ಟ್ನ ಭಾಳ ಅದ್ಭುತವಾಗಿ, ಆಡಂಬರ ಇಲ್ಲದೇ ನಮ್ಮ ಲೊಕೇಶನ್ಗೆ ಏನು ಬೇಕೋ, ಈ ಮಕ್ಕಳದ್ದು ಏನು ಬೇಕೋ, ಕಂಟೆಂಟ್ ಏನು ಬೇಕು. ಕಂಟೆಂಟ್ ಯೂಶ್ವಲಾಗಿ ಏನಂತಾರೆ, ಇದಕ್ಕೇನಿದೆ ರಿಚ್ನೆಸ್ ಅಂತ. ರಿಚ್ನೆಸ್ ಏನಿಲ್ಲ, ಕಥೆನೇ ರಿಚ್ನೆಸ್. ಈ ನಾಯಕನೇ ರಿಚ್ಚು, ಈ ನಾಯಕ ರಿಚ್ಚು, ಈ ನಾಯಕ ರಿಚ್ಚು, ಈ ಮರಿ ಇದೆಯಲ್ಲ ಇದು ರಿಚ್ಚು. ಇಡೀ ಸಿನಿಮಾನೇ ರಿಚ್ ಆಗಿದೆ. ಸಾಕು, ಏನು ದುಡ್ಡು ಖರ್ಚು ಮಾಡಿಬಿಟ್ಟು ಬಾಂಬ್ ಬ್ಲಾಸ್ಟ್ ಮಾಡಿದ್ರೆ ಪಿಕ್ಚರ್ ಅಲ್ಲ. ಸಿನಿಮಾನ ಈ ರೀತಿ ಸಿಂಪಲಾಗಿ ತೋರಿಸಿದ್ದು ಜನಗಳನ್ನ ಕೇಳಿಬೋದು ಅನ್ನೋದಕ್ಕೆ ಪಪ್ಪಿ ಒಂದು ಅದ್ಭುತವಾದ ಅನ್ಸುತ್ತೆ. ಭಾಳ ಖುಷಿಯಾಯಿತು. ಇಡೀ ತಂಡಕ್ಕೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ವಂಡರ್ಫುಲ್ ಸಿನಿಮಾ. ಇವತ್ತು ನೋಡಿದಾಗ ಇನ್ನು ಜನಗಳ ಜೊತೆ ನೋಡಿದಾಗ ಎಷ್ಟು ಜನ ಎಂಜಾಯ್ ಮಾಡ್ತಾಯಿದ್ದಾರೆ ಸಿನಿಮಾ ಅನ್ನೋದಕ್ಕೆ ತುಂಬ ಚೆನ್ನಾಗಿ ಮಾಡಿದೆ. ಜನ ಥಿಯೇಟ್ರಿಗೆ ಬರ್ತಾ ಇಲ್ಲ ಅನ್ನೋ ಒಂದು ಮಾತಿತ್ತು. ಸೊ ಪಾನ್ ಇಂಡಿಯಾ ಸಿನಿಮಾಗಳು ಬಂದರೆ ಮಾತ್ರ ಜನ ಥಿಯೇಟ್ರಿಗೆ ಬರೋದು ಅನ್ನೋದು ಒಂದು ಮಾತಿತ್ತು. ಸೊ ಪಪ್ಪಿ ಸಿನಿಮಾ ಯಾವ ಸೂಪರ್ ಸ್ಟಾರ್ಗಳು ಇಲ್ಲ, ನೀವು ಹೇಳಿದಾಗೆ ಸಣ್ಣ ಪುಟ್ಟ ಕಲಾವಿದರೆ ಇಲ್ಲಿ ದೊಡ್ಡ ಸೂಪರ್ ಸ್ಟಾರ್ಗಳ ಕಾಣ್ತಾರೆ. ಕಂಟೆಂಟು ಜೊತೆಗೆ ಲೊಕೇಶನ್ಸ್, ದೊಡ್ಡ ಲೊಕೇಶನ್ಸ್ಗಳು ಬೇಕಿಲ್ಲ, ರಿಚ್ನೆಸ್ ಬೇಕಿಲ್ಲ, ಎಲ್ಲವೂ ಕೂಡ ಪಪ್ಪಿ ಸಿನಿಮಾ ಪ್ರೂವ್ ಮಾಡಿತು. ಪ್ರತಿ ವರ್ಷ ಯಾವುದೋ ಒಂದು ಸಿನಿಮಾ, ಸ್ಮಾಲ್ ಬಜೆಟ್ ಸಿನಿಮಾ ದೊಡ್ಡ ಮಟ್ಟದಲ್ಲಿ ರೆಕಗ್ನಿಷನ್ ಗಿಟ್ಟಿಸ್ಕೊಡುತ್ತೆ. ನಿಮ್ಮಂತಹ ದೊಡ್ಡ ದೊಡ್ಡ ಸೂಪರ್ ಸ್ಟಾರ್ಗಳು ಸಹಾಯಕ್ಕೆ ಅಥವಾ ಬೆಂಬಲವಾಗಿ ನಿಲ್ತಾರೆ. ನೀವತ್ತು ನಿಮ್ಮ ನೆನೆ A.F.R. ಆನಂದ್ ಸಿನಿಮಾದ ಮುಹೂರ್ತ ಸಂದರ್ಭದಲ್ಲಿ ಸಣ್ಣ ಪುಟ್ಟ ಸಿನಿಮಾಗಳನ್ನ ಅವ್ರನ್ನ ವೇದಿಕೆ ಮೇಲೆ ಕರೆದು ಅವ್ರಿಗೆ ಬೆಂಬಲ ಕೊಟ್ಟಿದ್ದು ನಮ್ಮೆಲ್ಲರಿಗೂ ಖುಷಿ ಕೊಟ್ಟು. ಏನು ಹೇಳ್ತೀವಿ ಶ್ರೀಮಂತ್? ಇಲ್ಲಿ ನಮ್ಗೆ ಭಾಳ ಹೆಮ್ಮೆ ಅನಿಸುತ್ತೆ. ಯಾಕಂದರೆ ನಮ್ಮ ಕನ್ನಡ ಸಿನಿಮಾ ನಾವು ಅಂದ್ಕೋತೀವಿ, ಯಾಕೆ ನಮ್ಮ ಕನ್ನಡ ಸಿನಿಮಾದಲ್ಲಿ ಒಂದು ವಿಭಿನ್ನವಾದ ಸಿನಿಮಾನ ಯಾಕೆ ಸ್ವೀಕರಿಸ್ತಾರೆ. ತಮಿಳು, ತೆಲುಗು ಅಲ್ಲೆಲ್ಲ ಅಷ್ಟು ಚೆನ್ನಾಗಿ ಮಲಯಾಳಂ ಅದೆಲ್ಲ ನೋಡಿದ್ರೆ ಯಾಕೆ ಇದು. ಬಟ್ ಇವತ್ತು ಅದನ್ನೆಲ್ಲ ಪಪ್ಪಿ ಬ್ರೇಕ್ ಮಾಡ್ತಾರೆ ಅಂದರೆ ನಮ್ಗೆ ಭಾಳ ಹೆಮ್ಮೆಯ ವಿಷಯ. ನಮ್ದು ಏನು ಹೆಲ್ಪ್ ಮಾಡಲಿಲ್ಲ ನಮ್ಮ ಹೊರತದಲ್ಲಿ. ನಮಗೆ ಆ್ಯಕ್ಚುಲಿ ವಿ ವರ್ ವೆರಿ ಹ್ಯಾಪಿ ದಟ್ ಈ ಟೀಮ್ ನಮ್ಮ ಹೊರತಕ್ಕೆ ಬಂದಿತ್ತಲ್ಲ ಅಂತ ಒಂದು ಹ್ಯಾಪಿ. ಯಾಕೆ ಅಲ್ಲೇ ಒಂದು ಒಳ್ಳೆ ಸೈನ್ ಇದೆ. ಆನಂದಕ್ಕೆ ಇನ್ನೊಂದು ಆನಂದ ಸೇರಿತು ಅಷ್ಟೇ. ಆನಂದಕ್ಕೆ, ಆನಂದ್ ಸಿನಿಮಾ ಮುಹೂರ್ತಕ್ಕೆ ಇನ್ನೊಂದು ಆನಂದ ಸೇರಿದಂಗೆ ಆಯಿತು. ನಮಗೂ ತುಂಬ ಆನಂದ ಆಯಿತು. ಅದು ತುಂಬ ಖುಷಿಯಾದ ವಿಷಯ. ಈ ಥರ ಸಿನಿಮಾಗಳು ಬರಬೇಕು, ಈ ಥರ ಒಂದು ಬೆಳವಣಿಗೆ ಬೇಕು. ಸೂಪರ್ ಸ್ಟಾರು ಇಲ್ಲ, ಪ್ಯಾನ್ ಇಂಡಿಯಾಸ್ ಇಲ್ಲ. ಪ್ರತಿ ರಾತ್ರಿ ನಾವು ನೋಡಿದ್ರೆ ಆಕಾಶದಲ್ಲಿ ಕ್ಲಿಯರ್ ಸ್ಕೈಲಿ ಎಷ್ಟೋ ನಕ್ಷತ್ರಗಳು ಕಾಣ್ತವೆ. ಯಾವ ನಕ್ಷತ್ರ ಉದುರುತ್ತೆ ಅಂತ ಹೇಳೋಕ್ಕಾಗಲ್ಲ. ಅದೇ ರೀತಿಯೇ ಈ ಪ್ರಪಂಚದಲ್ಲಿ ಎಷ್ಟೋ ನಕ್ಷತ್ರಗಳಿದೆ. ಯಾವಾಗ ಯಾವ ನಕ್ಷತ್ರ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ. ಬಟ್ ಬಂದಾಗ ಅದಕ್ಕೆ ದಾರಿ ಮಾಡಿಕೊಡ್ಬೇಕಷ್ಟೇ. ಇನ್ನೊಂದು ಕ್ವಶನು, ಸೂಪರ್ ಸ್ಟಾರ್ ರಜನಿಕಾಂತ್ ಅವರು ಯಾರೇ ದೊಡ್ಡ ಸಣ್ಣ ಪುಟ್ಟವ್ರು ಸಿನಿಮಾ ಮಾಡಿದ್ರು ಕೂಡ ಸಿನಿಮಾ ಚೆನ್ನಾಗಿದೆ ಅಂದರೆ ಆ ಟೀಮ್ನ ಮನೆಗೆ ಕರೆಸಿ
ಅವ್ರಿಗೆ ಖುಷಿ ಪಡಿಸ್ತಾರೆ, ಅಂದರೆ ಊಟ ಹಾಕಿಸ್ತಾರೆ, ಎಲ್ಲವೂ ಹೌದು. ನಮ್ಮ ಕನ್ನಡದ ಪಾಲಿಗೆ ನಮ್ಮ ಶಿವಣ್ಣನೇ ರಜನಿಕಾಂತ್ ಅಂತ ನನ್ನ ಪರ್ಸನಲ್ ಒಪಿನಿಯನ್. ಈ ತಂಡವನ್ನು, ಇದೇ ತಂಡ ಅಲ್ಲ, ಯಾರೇ ಸಿನಿಮಾ ಮಾಡಿದ್ರು, ಯಾವುದೇ ಸಿನಿಮಾ ಗೆದ್ರು ಅವರಿಗೆ ಹೋಗಿ ಸಿನಿಮಾ ನೋಡ್ತೀರಿ. ನಿಮ್ಮ ಬಿಸಿ ಸ್ಕೆಡ್ಯೂಲ್ದಲ್ಲೂ ಬಂದು ಸಿನಿಮಾ ನೋಡಿದ್ದು ಗೀತಗಳ ಜೊತೆ, ಮಗಳ ಜೊತೆ ಎಷ್ಟು ಖುಷಿ ಕೊಡುತ್ತೆ. ಇಲ್ಲ, ಇದು ನಮ್ಮ ಅಪ್ಪಾಜಿಯಿಂದ ನಮ್ಮದು ಕಲ್ತಿರೋದು ಅಷ್ಟೇ. ಏನಿಲ್ಲ, ಅಪ್ಪಾಜಿ ಅಮ್ಮ ನೋಡಿ ನಾವೆಲ್ಲ ಅವ್ರ ದಾರಿಲಿ ಬರ್ತಾಯಿದ್ವಿ. ಏನೋ ನಮ್ಮ ಕೈಯಿಂದ ಆಗಿದ್ದು ಒಂದು ಇದು ಅಷ್ಟೇ. ನೆನ್ನೆ ಬಂದಿದ್ದರು, ನಮ್ಮ ಮುಹೂರ್ತ ಬಂದಿದ್ದರು. ಅದಾದಮೇಲೆ ಗೀತವರೇ ನಾವು ಎಲ್ಲ ಹೋಟ್ಲಿಗೆ ಹೋಗ್ಬೇಕಂತಿದ್ದು. ಸೊ ಮಕ್ಕಳನ್ನೂ ಕರೆದು ಹೋಟ್ಲಿಗೆ ಇಡೀ ಟೀಮ್ ಬಂದಿತ್ತು. ಅಲ್ಲಿ ಆಲ್ಮೋಸ್ಟ್ ಒಂದು 3-4 ಅವರ್ಸು ಏನು ಟೈಮ್ ಪಾಸ್ ಆಯ್ತು ಅಂತಲೇ ಗೊತ್ತಿಲ್ಲ. ಮಕ್ಕಳ ಜೊತೆ ನಾವು ಮಕ್ಕಳ ಸೇರ್ಕೊಂಡ್ಬಿಡ್ತೀವಿ. ನನಗೆ 63 ವರ್ಷ ಆಯಿತು. ಈಗ ಹಾರ್ಡ್ಲಿ ಒಂದು 10 ವರ್ಷನೂ 11 ಇಯರ್ಸು. ಸೊ ನನಗೊಂದು ವ್ಯತ್ಯಾಸ ಎಷ್ಟಿದೆ. ಬಟ್ ನಮ್ಮ ಸರಿಸಮನ ನಾವು ಕೂತ್ಕೊಂಡು ಇಲ್ರಿ ನಮ್ಮ ತಮಾಷೆ ಮಾಡ್ಕೊಂಡು ನಾವು ಒಂಥರ ಮಗು ಆಗ್ಬಿಟ್ವಿ. ಐ ಥಿಂಕ್ ನಮ್ಮನ್ನ ವಾಪಸ್ ಮಗುವಾಗಿ ಕರ್ಕೊಂಡು ಹೋಗಿದ್ದಕ್ಕೆ ನಾನು ಥ್ಯಾಂಕ್ಸ್ ಹೇಳಬೇಕು. ಆ್ಯಂಡ್ ನಮ್ಗೆ ಭಾಳ ಹೆಮ್ಮೆ ಅನಿಸ್ತು, ತುಂಬ ಖುಷಿ ಆಯಿತು, ತುಂಬ ಸಂತೋಷ ಆಯಿತು. ಚೆನ್ನಾಗಿ ಇವಾಗ ಎಲ್ಲ ಜನ ಸ್ವೀಕರಿಸ್ತಾ ಇರೋದು. ಇದೇ ರೀತಿ ಎಲ್ಲ ಒಳ್ಳೆ ಸಿನಿಮಾಗಳನ್ನ, ಕನ್ನಡ ಸಿನಿಮಾಗಳನ್ನ ಜನ ಸ್ವೀಕರಿಸಿದ್ರೆ ನಾನು ಕೇಳ್ಕೊತೀನಿ ಅಷ್ಟೇ. ಮಾಡಿದ ತಂಡಕ್ಕೆ ನನ್ನ ಶುಭಾಶಯಗಳು. ತುಂಬ ಚೆನ್ನಾಗಿ ಬಂದಿದೆ ಈ ಚಿತ್ರ. ನೀವೆಲ್ಲ ನಂಬ್ತಿರೋ ಬಿಡ್ತಿರೋ ಗೊತ್ತಿಲ್ಲ, 13 ದಿವಸದಲ್ಲಿ ಇವರು ತೆಗೆದಿರೋದು. ಮಾನ್ಯತಾ ಟೆಕ್ ಪಾರ್ಕಲ್ಲಿ ಮಾಡಿದ್ದಾರೆ ಅಂತ ಹೇಳಿದ್ರು. ಬಟ್ ಆ ಟೈಮಲ್ಲಿ ನನಗೆ ಗೊತ್ತಾಗಿಲ್ಲ. ಆಮೇಲೆ ಇವರು ಕ್ಯಾಮ್ರಾಮನ್ ಶ್ರೀಕಂಠ ಫಿಲಮ್ ಮಾಡಿದವರು. ಈಸ್ ದ ಡೈರೆಕ್ಟರ್. ಆ್ಯಂಡ್ ನಾವು ಎಷ್ಟೇ ದುಡ್ಡು ಹಾಕ್ತೀವಿ, ಒಂದು 100 ಲೈಟ್ಸ್ ತರ್ಬೋದು, ಒಂದು ನ್ಯೂ ಕ್ಯಾಮ್ರಾಸ್ ತರ್ಬೋದು, ಬಟ್ ಕಂಟೆಂಟ್ ಚೆನ್ನಾಗಿದ್ರೆ ಫಿಲಮ್ ದಿಸ್ ಈಸ್ ದ ರಿಸಲ್ಟ್ ಟುಡೇ. ಅದರಿಂದ ನೀವು ಕಂಟೆಂಟ್ ಚೆನ್ನಾಗಿದ್ದರೆ ಎಲ್ಲಾದರೂ ನೀವು ಯಾವ ಥರ ಫಿಲಮ್ ಮಾಡಿದ್ರೂ, ಎಷ್ಟು ಲೈಟ್ಸ್ ಯೂಸ್ ಮಾಡಿದ್ರೂ ಅದಕ್ಕೆ ಯೂಸ್ ಆಗೋಲ್ಲ. ಈ ಥರದಲ್ಲಿ ಯೂಸ್ ಆಗುತ್ತೆ. ಈ ಫಿಲಮಲ್ಲಿ ಇದಕ್ಕೆ ಏನು ಹೇಳಬೇಕಂತಲೇ ನಂಗೆ ಗೊತ್ತಾಗ್ತಾ ಇಲ್ಲ ಆ್ಯಕ್ಚುಲಿ. ಅಷ್ಟು ಚೆನ್ನಾಗಿದೆ. ಆ್ಯಂಡ್ ನೋ ಸೂಪರ್ ಸ್ಟಾರ್ಸ್, ಈ ಮಕ್ಕಳಿಬ್ಬರು ಮಾಡಿದ್ದಾರೆ ಅದರಲ್ಲಿ. ಆಮೇಲೆ ಅವ್ರ ತಂದೆ ತಾಯಿ ಕ್ಯಾರೆಕ್ಟರ್ ಎಲ್ಲ ಕೂಡಿ ಬಂದಿದೆ. ಆ್ಯಂಡ್ ಆ ನಾಯಿ ತುಂಬ ಚೆನ್ನಾಗಿ ಮಾಡಿದೆ, ಆ ಪಪ್ಪಿ. ಅದು ನ್ಯಾಚುರಲಿ ಐ ಆಮ್ ಆ್ಯನಿಮಲ್ ಲವರ್. ನನಗೆ ತುಂಬ ಖುಷಿ ಆಯಿತು ಈ ಪಿಕ್ಚರ್ ನೋಡಿಬಿಟ್ಟು. 1 ನಿಮಿಷ ಸುಮ್ಮನೆ ಕೂತಿಲ್ಲ, ಲಾಸ್ಟಲ್ಲಿ ಬಂದುಬಿಟ್ಟು ಎಲ್ಲರಿಗೂ ಕಣ್ಣಲ್ಲಿ ನೀರು ಬರೋಂಗೆ ಮಾಡಿದ್ದಾರೆ. That's very nice. Thank you, and thank you for the whole team. Thanks. And producer and his wife, Divya. ಅವ್ರಿಗೂ ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ಇಷ್ಟು ಒಳ್ಳೆ ಪಿಕ್ಚರ್ ಸಮಾಧಾನ ಮಾಡಿದ್ದಕ್ಕೆ, ಅವ್ರಿಗೆ ಹೆಲ್ಪ್ ಮಾಡಿದ್ದೀರ. ಇಟ್ಸ್ ವೆರಿ ಗುಡ್. ಈ ಥರ ಕಂಟೆಂಟ್ ಇರೋದು ಫಿಲಮ್ಸ್ ತುಂಬ ಬಂದಿದೆ, ತುಂಬ ಚೆನ್ನಾಗಿ. ಇದಮ್ಮ ಏನಂದ್ರೆ ಇಂಡಸ್ಟ್ರಿ ಅವ್ರ ಸಪೋರ್ಟ್ಗಿಂತ ದೊಡ್ಡ ಮನೆಯವ್ರ ಸಪೋರ್ಟ್ ಸಿಕ್ಕರೆ ಸಾಕು ಅಂತಾರೆ ಹೊಸ ತಂಡಗಳು. ಲಾಸ್ಟ್ ಟೈಮ್ ಹಾಸ್ಟೆಲ್ ಹುಡುಗರು ಸಿನಿಮಾಗೂ ಕೂಡ ದೊಡ್ಡ ಮನೆ ಬೆಂಬಲ ಸಿಕ್ತು. ಈಗ ಪಪ್ಪೆ ಸಿನಿಮಾಗೆ ಈ ಥರದ ಸಪೋರ್ಟ್ ಕೊಡಬೇಕು ಅಂತ ಯಾಕೆ ಅನಿಸುತ್ತೆ? ಇದರಲ್ಲಿ ಇವರಿಬ್ಬರು ಮಕ್ಕಳನ್ನ ನೋಡಿದ್ರೇ ಒಂಥರ ಖುಷಿ ಆಗುತ್ತೆ. ಎಲ್ಲೋ ಒಂದು ಊರಿಂದ ಈ ಹುಡುಗ ಕೊಪ್ಪಳ ಸಿಂಧನೂರಿಂದ, ಈ ಹುಡುಗ ಸಿಂಧನೂರಿಂದ, ಇವನು ಬೆಂಗಳೂರಲ್ಲೇ ಇರೋದು. ಅವರಿಬ್ಬರು ಮಾಡಿದರೆ ಏನು ಮಾಡಿದ್ದಾರೆ ಅವ್ರಿಗೆ ಗೊತ್ತಿಲ್ಲ. ಅವ್ರು ಇನ್ನೋಸೆಂಟಾಗಿ ಮಾಡ್ಕೊಂಡೋದ್ರೆ ನೆನ್ನೆ ನಾನು ಅಲ್ಲಿ ಊಟಕ್ಕೆ ಹೋದಾಗ ಹೋಟೆಲಲ್ಲಿ ಹೇಳಿದೆ ಅವ್ರಿಗೆ, ನೀವು ಇಲ್ಲಿ ಹೋಗ್ಬಿಟ್ಟು ಏನಾದರೂ ಊಟ, ಯಾರು ಬೈಯಲ್ಲ ತಾನೇ ನಮ್ಮನ್ನ ಅಂದರು. ದಟ್ ಈಸ್ ದ ಇನ್ನೋಸೆನ್ಸ್ ದೇ ಹ್ಯಾವ್. ಸೊ ದಟ್ ಐ ಜಸ್ಟ್ ಲವ್ ದೆಮ್ ಆ್ಯಸ್ ಅ ಮದರ್. ಐ ಜಸ್ಟ್ ಪ್ರೇ ಗಾಡ್ ದಟ್ ಇವರಿಬ್ಬರಿಗೂ ತುಂಬ ಸಕ್ಸಸ್ ಸಿಕ್ಕಲಿ. ಜೊತೆಗೆ ಡೈರೆಕ್ಟರು, ಪ್ರೊಡ್ಯೂಸರ್ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ನಾನು ಕೇಳ್ತೀನಿ. ತುಂಬ ಚೆನ್ನಾಗಿತ್ತು ಸಿನಿಮಾ. ಕಂಗ್ರ್ಯಾಚುಲೇಷನ್. ಇಬ್ಬರು ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಎಲ್ಲರೂ ಥಿಯೇಟರ್ಸ್ಗೆ ಹೋಗಿ ನೋಡಿ ಈ ಥರ ಸಿನಿಮಾಸ್ಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಮ್ಯಾಮ್. ಪ್ರೊಡಕ್ಷನ್ ಶುರು ಮಾಡಿದ್ದೀರಾ, ಹೊಸ ತಂಡಗಳಿಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ. ಸೊ ಸಿನಿಮಾ ಕಂಟೆಂಟ್ ಇಷ್ಟ ಆಯ್ತಾ ನಿಮಗೆ? ಈ ತಂಡಕ್ಕೆ ಅಥವಾ ಈ ಹುಡುಗರಿಗೆ ಮುಂದಿನ ದಿನಗಳಲ್ಲಿ ನಿಮ್ಮ ಒಂದು ಪ್ರೊಡಕ್ಷನಿಂದ ಏನಾದರೂ ಆ ಥರದ ಆಪರ್ಚುನಿಟೀಸ್ ಕೊಡಬೇಕು ಅನ್ನೋದು ತುಂಬ ಇಷ್ಟ ಆಯಿತು. ಕಾಂಟೆಂಟ್ ತುಂಬ ಇಷ್ಟ ಆಯಿತು. ಆಮೇಲೆ ತುಂಬ ಸಿಂಪಲ್ ಆಗಿ, ಆಮೇಲೆ ವೆರಿ ಕ್ಯೂಟಾಗಿ ಮಾಡಿದ್ದಾರೆ ಇಬ್ಬರೂ. ಆ್ಯಂಡ್ ಡೈರೆಕ್ಟರ್ ಆಗಿರ್ಬೋದು, ಕ್ಯಾಮ್ರಾ, DOP ಸೈಡ್ ಆಗಿರ್ಬೋದು, ತುಂಬ ಚೆನ್ನಾಗಿದೆ. ನಂಗೆ ತುಂಬ ಇಷ್ಟ ಆಯಿತು. ಡೆಫಿನೆಟ್ಲಿ ಐ ವುಡ್ ಲವ್ ಟು ವರ್ಕ್ ವಿತ್ ದೆಮ್. ನಿನ್ನೆ ತಾನೇ ಈ ವಾರ ನನಗೆ ಕೊಡ್ತಾ ಇತ್ತು, ಅದು ಮಕ್ಕಳ ಸಿನಿಮಾ ಆಗಿರೋದ್ರಿಂದ ಈ ಎರಡೂ ಮಕ್ಕಳನ್ನ ಏನಾದರೂ ಅವಕಾಶ ಆ ಥರದ್ದು ಏನಾದರೂ ಎಕ್ಸ್ಪೆಕ್ಟ್ ಮಾಡ್ಬೋದಾ? ಪ್ರೊಡ್ಯೂಸರ್ ಹತ್ರ ಕೇಳಬೇಕು. ಈ ಜವಾರಿ ಭಾಷೆ ಬಗ್ಗೆ ನಿಮ್ಗೆ ಏನು ಅನ್ಸುತ್ತೆ? ಸ್ಲ್ಯಾಂಗ್ ಇಷ್ಟ ಆಯ್ತಾ ಅಂತ? ತುಂಬ ಇಷ್ಟ ಆಯಿತು. ಐ ಥಿಂಕ್ ತುಂಬ ಫನ್ ಆಗಿದೆ ಆ್ಯಂಡ್ ತುಂಬ ಅಥೆಂಟಿಕ್ ಆಗಿದೆ. ಸೊ ಐ ಥಿಂಕ್
ಅದರಿಂದ ಇನ್ನೂ ಎಂಜಾಯ್ ಮಾಡ್ಬೋದು ಅದು. ಇಟ್ಸ್ ವೆರಿ ನೈಸ್.